ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಹಿಂದಿಯ ಹೇರಿಕೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ನಾವು ನೋಡ್ತಾ ಬಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತಕ್ಕಂಥ ಎರಡು ಏನಪ್ಪ ಅಂದರೆ ಒಂದು ಭಾರತ ದೇಶದ ಭೂಭಾಗಗಳು. ಮುಖ್ಯವಾಗಿ ನಾವು ದಕ್ಷಿಣ ಭಾರತೀಯರು, ಉತ್ತರ ಭಾರತೀಯರು. ಈ ದಕ್ಷಿಣ ಮತ್ತು ಉತ್ತರ ಭಾರತದ ಒಂದು ವಿಂಗಡಣೆಯಲ್ಲಿ ನಾವು ನೋಡಬೇಕಂದ್ರೆ ಈ ಹೊಸ ಸೆಂಟ್ರಲ್ ವಿಸ್ತಾ ಕಟ್ಟೋದ್ರ ಹಿಂದಿನ ಒಂದು ಏನು ಉದ್ದೇಶ ಇದೆ, ಮೇಲ್ನೋಟಕ್ಕೆ ಅದಕ್ಕೊಂದು ಸದುದ್ದೇಶ ಸರ್ಕಾರ ತೋರಿಸ್ತಾ ಇದೆ. ಆದರೆ ಅದರೊಳಗೆ ಇನ್ನೊಂದು ಗುಪ್ತ ಉದ್ದೇಶ ಕೂಡ ಇದೆ. ಅದೇನಪ್ಪ ಅಂದರೆ, ನಾವು ಹಿಂದಿನಿಂದ ಹೇಳ್ತಾ ಬಂದ ದಕ್ಷಿಣ ಭಾರತೀಯರು ಏನು 4 ರಾಜ್ಯದವರು ಇದ್ವಿ: ಕನ್ನಡ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಈಗ ಮತ್ತು ತೆಲಂಗಾಣ. ನಾವೇನಿದ್ದೀವಿ ಬಹುಸಂಖ್ಯಾತರಾದ ಅತ್ಯಂತ ಹೆಚ್ಚು ಲೀಡಿಂಗಲ್ಲಿರ್ತಕ್ಕಂಥ ಹಿಂದಿ ಭಾಷೆಯನ್ನು ಮಾತನಾಡ್ತಕ್ಕಂಥ ಉತ್ತರದ ರಾಜ್ಯಗಳು ಏನಿವೆ ಮತ್ತು ಅಲ್ಲಿನ ರಾಜಕಾರಣಿಗಳು ಅವರು ಲೋಕಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಪಡ್ಕೊಳ್ಳೋದು ಮತ್ತು ಅವರು ಸಂಖ್ಯಾಬಲದಲ್ಲಿ ಹೆಚ್ಚಾಗಿರೋದು ಮತ್ತು ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಹಿಂದಿ ಭಾಷೆಯನ್ನು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಅವಶ್ಯಕತೆ ಇರತಕ್ಕಂಥ ಭಾಷೆಯನ್ನಾಗಿ, ಅಂದರೆ ರಾಷ್ಟ್ರ ಭಾಷೆ ಅಂತಕ್ಕಂಥ ರಾಜಭಾಷಾ ಮ್ಯಾ ವ್ಯವಹಾರ ಕರೆ ಅಂಥೇಳಿ ಅಲ್ಲಲ್ಲಿ ಅವ್ರ ಬೋರ್ಡ್ಗಳನ್ನು ಹಾಕಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಹಿಂದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಭಾರತದ ಎಲ್ಲ ರಾಜ್ಯಗಳಲ್ಲಿ ಹಿಂದಿ ಭಾಷಿಗರೇ ಈ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಂದು ಸಿಂಹಪಾಲು ಅವಕಾಶ ಗಿಟ್ಟಿಸ್ತಕ್ಕಂಥ ಒಂದು ಗುಪ್ತವಾದ ಕಾರ್ಯಸೂಚಿ ಕೂಡ ಇದೆ. ಈಗ ನಾವು ದಕ್ಷಿಣ ಭಾರತೀಯರು ನಮ್ಮ ಮಾತೃಭಾಷೆ, ರಾಜ್ಯಭಾಷೆ ಏನು ನಮ್ಮದು ಕರ್ನಾಟಕದಲ್ಲಿ ಕನ್ನಡ ಒಂದು ಆಡಳಿತ ಭಾಷೆ ಮತ್ತು ರಾಜ್ಯ ಭಾಷೆ, ಅದನ್ನು ನಾವು ರಾಜ್ಯ ಭಾಷೆ ಮಾತನಾಡ್ತೀವಿ, ಶಾಲೆಯಲ್ಲಿ ಕಲಿತೀವಿ. ಜೊತೆಗೆ ಇಂಗ್ಲೀಷ್ ಒಂದು ಭಾಷೆ ಇದೆ, ಅದು ಅಂತಾರಾಷ್ಟ್ರೀಯ ಭಾಷೆ, ಅದನ್ನು ಕಲಿತೀವಿ. ಜೊತೆಗೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಕಲೀರಿ ಅಂತ ನಮಗೆ ಹಿಂದಿಯನ್ನು ಹೇರಲಾಗ್ತಾ ಇದೆ. ಅದೇ ರೀತಿ ಇದು ಹಿಂದಿನಿಂದಲೂ ಇರತಕ್ಕಂಥ ಸಮಸ್ಯೆ. ಈ ಉತ್ತರ ಭಾರತದ ರಾಜಕಾರಣಿಗಳು ಲೋಕಸಭೆಯಲ್ಲಿ ಯಾವತ್ತೂ ಬಹುಮತವನ್ನು ಉಳಿಸ್ಕೊಂಡು ಮೊದಲಿನಿಂದ ಬಂದಿರತಕ್ಕಂಥವ್ರು. ಸ್ವಾತಂತ್ರ್ಯ ಬಂದ ನಂತರದಿಂದ ಅವರು ಲೀಡಿಂಗಾಗಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಅನುಭವಿಸಿದವರು. ನೀತಿ ನಿರೂಪಣೆಯಲ್ಲಿ, ಅವಕಾಶಗಳಲ್ಲಿ ಎಲ್ಲರಿಗೂ ಅವಕಾಶವನ್ನು ಹೆಚ್ಚಿನ ಪಾಲು ಹಿಂದಿಗರಿಗೆ ಸಿಗ್ತಕ್ಕಂಥದ್ರಲ್ಲಿ ಅವರು ಒಂದು ದುಡಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ದಕ್ಷಿಣ ಭಾರತೀಯರು ನಾವು ಶಿಕ್ಷಣದಲ್ಲಿ, ಯೋಜನೆಗಳಲ್ಲಿ, ನಮ್ಮ ರಾಜಕೀಯ ಒಂದು ಸ್ಪರ್ಧೆ ಪೈಪೋಟಿಯಲ್ಲಿ ಒಂದು ರೀತಿಯ ಜಾಗೃತಿಯಿಂದ ಸರ್ಕಾರಗಳು ಸ್ಥಿರವಾಗಿ ಏನು ಒಂದೇ ರೆಗ್ಯುಲರ್ ಸರ್ಕಾರ ನಮ್ಮ ದಕ್ಷಿಣದಲ್ಲಿ ಬರೋದಿಲ್ಲ. ಮತ್ತು ಹೆಚ್ಚಾಗಿ ಕರ್ನಾಟಕ ಒಂದು ಬಿಟ್ಟರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಇತ್ತೀಚೆಗೆ ತೆಲಂಗಾಣ, ಈ ರಾಜ್ಯಗಳಲ್ಲಿ, ತೆಲಂಗಾಣದಲ್ಲಿ ಸ್ವಲ್ಪ ರಾಷ್ಟ್ರೀಯ ಪಕ್ಷಗಳಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣೋದಿಲ್ಲ. ಕರ್ನಾಟಕ ಒಂದರಲ್ಲೇ ಒಂದು ದೊಡ್ಡ 2 ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಏನಪ್ಪ ಅಂದರೆ ಅಧಿಕಾರದಲ್ಲಿ ಒಂದಾದಮೇಲೆ ಒಂದು ಬರೋದು ಹೋಗೋದು ನಾವು ನೋಡ್ತಾ ಇದ್ದೀವಿ. ಆದರೆ ಉಳಿದ 3-4 ರಾಜ್ಯಗಳು ದಕ್ಷಿಣದಲ್ಲಿ ರಾಷ್ಟ್ರೀಯ ಪಕ್ಷಗಳಿಲ್ಲ, ಅಲ್ಲಿ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರವನ್ನು ಹಿಡಿದಿವೆ. ಇದರ ಹಿಂದೆ ಕೂಡ ಜನರು ಮತ್ತು ನಮ್ಮ ಅಲ್ಲಿನ ರಾಜಕಾರಣಿಗಳು ಈ ಹಿಂದಿ ಹೇರಿಕೆಯ, ಹಿಂದಿ ಭಾಷಿಗ ರಾಜಕಾರಣಿಗಳ ಏನು ಒಂದು ಕಾರ್ಯಸೂಚಿ ಇದೆ, ಅದಕ್ಕೆ ಸೆಡ್ ಹೊಡಿಲಿಕ್ಕೆ, ಅದಕ್ಕೊಂದು ಪ್ರತ್ಯುತ್ತರ ಕೊಡಲಿಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ಬೆಳೆಸಿ ಅದರ ಮೂಲಕನೇ ನಾವು ಅವರು ಗುಲಾಮರಾಗೋದು ಬೇಡ ಅಂತಕ್ಕಂಥ ಒಂದು ಏನಪ್ಪ ಅಂದರೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅದರಲ್ಲಿ ಒಂದು ರಾಜಕೀಯದಲ್ಲಿ ನಡೆಸ್ಕೊಂಡು ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇವತ್ತು ಮತ್ತೆ ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಮತ್ತು ಇದು ಯಾಕೆ ಮುನ್ನೆಲೆಗೆ ಬಂತು ಅಂದರೆ, ಮಹಾರಾಷ್ಟ್ರ ಸರ್ಕಾರ ಹಿಂದಿ ಭಾಷೆಯನ್ನು ರದ್ದು ಮಾಡಿ ಮರಾಠಿ ಮತ್ತು ಇಂಗ್ಲೀಷ್ ಎರಡನ್ನೇ
ನಿಗದಿ ಮಾಡಿರ್ತಕ್ಕಂಥ ಒಂದು ವಿದ್ಯಮಾನ. ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಈ ಸವಾಲನ್ನು, ಈ ಪ್ರಶ್ನೆಯನ್ನು ಮತ್ತೆ ಎತ್ತಿದ್ದಾರೆ. ಅದು ಭಾಳ ಸಕಾಲಿಕ. ಒಂದು, ನಮ್ಮ ಮಾತೃಭಾಷೆ ನಾವು ಕಲಿಯೋಣ. ಅದಾದಮೇಲೆ ಒಂದು ಅಂತಾರಾಷ್ಟ್ರೀಯ ಭಾಷೆಯಾಗಿ ನಾವು ಹಿಂದಿ ಕಲಿಯೋಣ. ಹಿಂದಿ ಅಲ್ಲ, ಇಂಗ್ಲೀಷ್ ಕಲಿಯೋಣ. ಅಂತಾರಾಷ್ಟ್ರೀಯ ಭಾಷೆಯಾಗಿ ಇಂಗ್ಲೀಷ್ ಕಲಿಯೋಣ. ಹಿಂದಿ ನಮ್ಗೆ ಅನಾವಶ್ಯಕ. ಹಿಂದಿ ಒಂದು ಆಪ್ಷನಲ್ ಭಾಷೆ ಆಗಿರಲಿ. ಯಾರು ಆಸಕ್ತರು ಉತ್ತರ ಭಾರತೀಯರು ಇಲ್ಲಿ ಬಂದು ವಾಸ ಮಾಡ್ತಾಯಿದ್ರೆ ಅವ್ರು ನಾನು ಹಿಂದಿ ಕಲಿತೀನಿ ಅಂದರೆ ಕಲೀಲಿ, ಉರ್ದು ಕಲಿಯೋರು ಕಲೀಲಿ, ತಮಿಳು ಕಲಿಯೋರು ಕಲೀಲಿ, ಸಂಸ್ಕೃತ ಕಲಿಯೋರು ಕಲೀಲಿ. ಆದರೆ ಕಡ್ಡಾಯವಾಗಿ ಏನು ಭಾಷೆಗಳಿವೆ, ಏನು ಕಂಪಲ್ಸರಿ ಲ್ಯಾಂಗ್ವೇಜು, ಒಂದು ರಾಜ್ಯ ಭಾಷೆ ಕನ್ನಡ, ಇನ್ನೊಂದು ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲೀಷ್ ಇರಲಿ. ಇನ್ನೊಂದು ಭಾಷೆ ಬೇಕಾದ್ರೆ ಅವರು ಆಸಕ್ತಿಯಿಂದ ಆಪ್ಷನಲ್ ಆಗಿ ತೊಗೊಂಡು ಕಲಿತಾ ಇದ್ದರೆ ಅದನ್ನು ಕಲೀಲಿ. ಅದು ವಿದೇಶಿ ಭಾಷೆ ಆದರೂ ಕಲೀಲಿ, ಅದು ಅವರ ಆಸಕ್ತಿ. ಆದರೆ ಕಡ್ಡಾಯಗೊಳಿಸ್ತಕ್ಕಂಥ ಭಾಷೆ ಇವೆರಡೇ ಸಾಕು ಅಂತಕ್ಕಂಥದ್ದು ಮೊದಲಿಂದ ಇರತಕ್ಕಂಥ ಬೇಡಿಕೆ. ಇದನ್ನು ತಿರಸ್ಕರಿಸೋದ್ರ ಮೂಲಕ ನಾವು ಏನಪ್ಪ ಅಂದರೆ, ನಾವು ಈ ಹಿಂದಿಗೆ ನಾವು ಅನಾವಶ್ಯಕವಾಗಿ ಓದೋದು, ಬರೆಯೋದು, ಅದು ಮಾಡೋದ್ರ ಬದಲು ಅದರ ಸಮಯವನ್ನು ನಾವು ಇಂಗ್ಲೀಷಿಗೆ ಕೊಟ್ಟರೆ, ಇಂಗ್ಲೀಷು ನಮ್ಮದು ತುಂಬ ಫಿಟ್ಟಾಗಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡಲಿಕ್ಕೆ ನಮಗೆ ಈಸಿ ಆಗ್ತಾಯಿದೆ. ಮತ್ತೊಂದು ಸ್ವಲ್ಪ ಸಮಯ ಸಿಗ್ತಾಯಿದೆ ನಮಗೆ. ಇದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ರಕ್ಷಣಾ ವೇದಿಕೆ ಒಂದು ಮನವಿಯನ್ನು ಮಾಡ್ತಾಯಿದೆ. ಸಾಹಿತಿ ಕಲಾವಿದರು ಮನವಿ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಹಿಂದಿಯನ್ನು ತೆಗೆದು ಕನ್ನಡ ಮತ್ತು ಇಂಗ್ಲೀಷ್ ಎರಡು, ಹಿಂದಿ ಇತರ ಭಾರತೀಯ ಭಾಷೆಗಳ ಜೊತೆಗೆ ಒಂದು ಐಚ್ಛಿಕವಾದ ಭಾಷೆ ಆಗಬೇಕಾದ್ರೆ ಆಸಕ್ತರು ಕಲಿಯೋದಾದರೆ ಕಲಿಬೋದು. ಅಂಥ ಕ್ರಮವನ್ನು ಸರ್ಕಾರ ತಗೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ, ಈ ಭಾಷೆ ಏನಿದೆ ನಮಗೇನು, ನಮ್ಮ ಒಂದು ರಾಜ್ಯ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಇರಲಿ. ಅವರವರು ಮನೆ ಭಾಷೆ ಆಗ್ಬೋದು. ಐಚ್ಛಿಕವಾದ ಭಾಷೆಗಳು ಬೇಕಾದ್ರೆ ಸರ್ಕಾರ ಮಕ್ಕಳಿಗೆ ಓದತಕ್ಕಂಥದ್ದು ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಶಿಕ್ಷಕರನ್ನ ವ್ಯವಸ್ಥೆ ಮಾಡ್ಬೋದು, ಕಲಿಯೋರು ಕಲಿಬೋದು. ಇದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡು ನನ್ನ ಒಂದು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.